ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಮಸಾಲ ರಾಗಿ ರೊಟ್ಟಿ. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. 10ರಿಂದ 15 ನಿಮಿಷ ಟೈಮ್ ಇದ್ದರೆ ಸಾಕು. ಬೆಳಗ್ಗೆ ತಿಂಡಿಗಾಗಿರ್ಬೋದು, ನೈಟ್ ಊಟಕ್ಕಾಗಿರ್ಬೋದು, ಈ ರೀತಿ ಮಸಾಲ ರಾಗಿ ರೊಟ್ಟಿನ ಮಾಡ್ಕೋಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಈ ಮಸಾಲ ರಾಗಿ ರೊಟ್ಟಿ ಇಷ್ಟ ಆಗುತ್ತೆ. ನೀವು ಒಂದ್ಸಲ ನಾನು ಮಾಡೋ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲು ಒಂದು ಬಟ್ಲು ತೊಗೊಂಡಿದ್ದೀನಿ ಕಲಸೋದಕ್ಕೆ. ಇವಾಗ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈ 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದು ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. 2 ಈರುಳ್ಳಿನ ಈ ರೀತಿ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಕ್ಯಾರೆಟನ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು 1/4 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡಾದ್ಮೇಲೆ ಒಂದು 3ರಿಂದ 4 ಕಡ್ಡಿ ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. 1/4 ಬೌಲಷ್ಟು ಈ ರೀತಿ ಕಡಲೆ ಬೀಜನ ಹುರಿದು ಈ ರೀತಿ ತರಿಯಾಗಿ ಪೌಡರ್ ರೀತಿ ಮಾಡ್ಕೋಬೇಕು. ನೈಸ್ ಪೌಡರ್ ಮಾಡ್ಕೋಬಾರ್ದು. ಈ ರೀತಿ ತರಿಯಾಗಿ ಮಾಡಿಟ್ಕೋಬೇಕು. 1/4 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಐಟಮ್ ಹಾಕಬೇಕು ಅಂತ ಏನಿಲ್ಲ. ನೀವು ಯಾವ ತರಕಾರಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ, ಬೀಟ್ರೋಟ್ ಆಗಿರ್ಬೋದು ಅಥವಾ ನವಿಲುಕೋಸು ಆಗಿರ್ಬೋದು, ಯಾವುದಾದ್ರೂ ಸೇರಿಸ್ಕೋಬೋದು. 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ತಣ್ಣೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಿಸಿನೀರು ಹಾಕಬೇಕು ಅಂತ ಏನಿಲ್ಲ. ಈ ರೀತಿ ತಣ್ಣೀರಲ್ಲಿ ರೊಟ್ಟಿನ ಹಿಟ್ಟು ಕಲಿಸ್ಕೊಂಡು ಮಾಡಿದ್ರೆ ತುಂಬಾ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ನೀರು ಕಡಿಮೆ ಅಂತ ಅನಿಸಿದ್ರೆ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಹಿಟ್ಟನ್ನು ನಾದಿ ಇಟ್ಕೋಬೇಕು. ನೋಡಿ, ಹಿಟ್ಟು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬಾರ್ದು ಅಥವಾ ತುಂಬ ತೆಳುವಾಗಿರಬಾರ್ದು. ಈ ರೀತಿ ನಾರ್ಮಲಾಗಿ ರೊಟ್ಟಿ ಹಿಟ್ಟನ್ನು ಮಸಾಲ ರೊಟ್ಟಿಗೆ ಕಲಿಸ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿ ಇಟ್ಕೋಬೇಕು. ನೋಡಿ, ಇಲ್ಲಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಒಂದು ಉಂಡೆನ ತೊಗೊಂಡು ಈ ರೀತಿ ಒಂದು ಬಟರ್ ಪೇಪರ್ ಅಥವಾ ರೊಟ್ಟಿ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಸುತ್ತ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ಕೈನ ನೀರಿಂದ ತೇವ ಮಾಡ್ಕೋಬೇಕು. ನೋಡಿ, ಇವಾಗ ಎಣ್ಣೆನ ಚೆನ್ನಾಗಿ ಸುತ್ತ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ರೊಟ್ಟಿನ ಎಷ್ಟು ತೆಳುವಾಗಿ ಬೇಕು ಅಥವಾ ಎಷ್ಟು ದಪ್ಪ ಆಗಿಬೇಕು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಟ್ಕೋಬೋದು. ನೋಡಿ, ತುಂಬಾ ತೆಳುವಾಗಿ ಕೂಡ ತಟ್ಕೋಬೋದು. ಹಿಟ್ಟು ಒಂದು ಮೇನ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ರೀತಿ ತುಂಬಾ ಚೆನ್ನಾಗಿ ತುಂಬ ತೆಳುವಾಗಿ ರೊಟ್ಟಿನ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ರೊಟ್ಟಿನ ತಟ್ತಾ ಇದ್ದೀನಿ. ಈ ರೀತಿ ಒಂದು ಸಲ ನೀವು ರೊಟ್ಟಿನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಕಡಲೆ ಬೀಜ ಎಲ್ಲ ಹಾಕಿರೋದ್ರಿಂದ ಟೇಸ್ಟು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಡೈಲಿ ಮಾಡಿಕೊಟ್ರೂ ಕೂಡ ಬೇಡ ಅಂತನ್ನಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಈ ಕಡೆ ಹೆಂಚನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಕಾಯ್ದಿರೋ ಅಂಥ ಹೆಂಚಿಗೆ ಎಣ್ಣೆನ ಸವರ್ಕೋಬೇಕು. ಎಣ್ಣೆನ ಹಂಚಿಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ರೊಟ್ಟಿನ ಹಾಕೋಬೇಕು. ನೋಡಿ, ಈ ರೀತಿ ಉಲ್ಟಾ ಹಾಕಬೇಕು. ಪೇಪರ್ ಮೇಲ್ಗಡೆ ಬರೋ ಥರ ಈ ರೀತಿ ಜಸ್ಟ್ ಪ್ರೆಸ್ ಮಾಡಿ ತೆಗೆದ್ರೆ ಆಯಿತು. ತುಂಬಾ ಈಸಿಯಾಗಿ ರೊಟ್ಟಿಯಿಂದ ಪೇಪರ್ ಬೇಗನೆ ಬಂದುಬಿಡುತ್ತೆ. ಇವಾಗ ಎಣ್ಣೆ ಅಥವಾ ನಿಮಗೆ ತುಪ್ಪ ಇಷ್ಟ ಆಗುತ್ತೋ ಎಣ್ಣೆ ಇಷ್ಟ ಆಗುತ್ತೋ ಯಾವ್ದು ಇಷ್ಟ ಅದನ್ನು ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು 1/4 ಸ್ಪೂನ್ ಆಗೋಷ್ಟು ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೊಟ್ಟಿನ ಬೇಯಿಸ್ಕೋಬೇಕು. ಒಂದೊಂದು ಸೈಡ್ ಕೂಡ 2ರಿಂದ 3 ನಿಮಿಷ ಬೇಯಿಸ್ಕೊಂಡು ಫ್ಲಿಪ್ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ ಮಗ್ಚೆ ಹಾಕ್ತಾಯಿದ್ದೀನಿ. 2 ಸೈಡಿಂದ ಒಂದು 5ರಿಂದ 6 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದಕ್ಕೆ ಹೋದರೆ ಸೀದ್ ಬಿಡುತ್ತೆ. ಹಂಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಗಟ್ಟಿಯಾಗಿರ್ಬೋದು ಅಥವಾ ಹರಿಯೋದಾಗಿರ್ಬೋದು, ಆ ಥರ ಏನೂ ಆಗಿಲ್ಲ. ತುಂಬಾ ಟೇಸ್ಟಿಯಾಗಿ ರಾಗಿ ರೊಟ್ಟಿನ ಮಸಾಲ ರೊಟ್ಟಿನ ನೀವು ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಕುಕಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.